ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ SIR ಅನ್ನುವಂತಹ ಒಂದು ದೊಡ್ಡ ಅಸ್ತ್ರವನ್ನು ಬಳಸಿಕೊಂಡು ದೀದಿಯ ಕೋಟೆಯನ್ನ ಛಿದ್ರ ಮಾಡೋದರಲ್ಲಿ ಬಿಜೆಪಿ ಸಫಲ ಆಗಿದೆ. ಬಿಜೆಪಿ ಸಫಲ ಆಗಿದೆ ಅಂದ್ರೆ RSS ಸಫಲ ಆಗಿದೆ. ಅದಕ್ಕೆ ಸಹಕರಿಸಿದ ಎಲೆಕ್ಷನ್ ಕಮಿಷನ್ ಸಹ ಸಫಲ ಆಗಿದೆ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದ್ರೆ SIR ವಿಚಾರವಾಗಿ ಯಾವೆಲ್ಲ ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳು ಆಡಳಿತದಲ್ಲಿದ್ದಾವೋ ಅಲ್ಲೆಲ್ಲವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ದೂರುಗಳು ದೋಷಗಳನ್ನ ನಾವು ನಿರಂತರವಾಗಿ ನೋಡಿದ್ದೀವಿ. ಪಶ್ಚಿಮ ಬಂಗಾಳದಲ್ಲಂತೂ ಲಕ್ಷಾಂತರ ಜನ ಹೆಸರನ್ನ ಕಳ್ಕೊಂಡ್ರು. ಆ ಮೂಲಕ SIR ಒಂದು ದೊಡ್ಡ ಅಸ್ತ್ರವಾಗಿ ಬಿಜೆಪಿಗೆ ವರ್ಕ್ ಆಗಿದೆ ಮತ್ತು ಯಾವುದೇ ರೀತಿಯ ಕ್ರಮ ಆಗಲ್ಲ, ನೀವು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಇಮ್ಯೂನ್ ಇರೋದ್ರಿಂದ ಎಲೆಕ್ಷನ್ ಕಮಿಷನ್ಗೆ ಮೋದಿ ಸರ್ಕಾರ ಸಂಸತ್ತಿನಲ್ಲಿಯೇ ಬಿಲ್ ಪಾಸ್ ಮಾಡಿರೋದ್ರಿಂದ ಚೀಫ್ ಎಲೆಕ್ಷನ್ ಕಮಿಷನರ್ ರಿಟೈರ್ ಆದ್ಮೇಲೆ ಯಾವುದೇ ಕೇಸ್ ಹಾಕಂಗಿಲ್ಲ. ಇವರು ಚುನಾವಣೆ ನಡೆಸಿದ ರೀತಿಗೆ ಅಕ್ರಮ ನಡೆಸಿದ್ದಾರೆ ಅನ್ನೋದಕ್ಕೆ ಇನ್ಯಾವುದಕ್ಕೆ ಆಗ್ಲಿ ಕೇಸು ಹಾಕಂಗೇ ಇಲ್ಲ. ಅವ್ರಿಗೆ ಪೂರ್ತಿ ಸುರಕ್ಷತೆಯನ್ನು ಒದಗಿಸಿಕೊಟ್ಟಿದ್ದಾರೆ, ಪೂರ್ತಿ ಸಂರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಆಡಳಿತ ಪಕ್ಷ ಯಾವುದಿರುತ್ತೋ ಅದರ ಪರವಾಗಿ ನಿಲ್ಲಬೇಕಾದಂತಹ ಅನಿವಾರ್ಯತೆ ಚುನಾವಣಾ ಆಯೋಗಕ್ಕಿದೆ. ಈಗ ಬಿಜೆಪಿ ಆಡಳಿತದಲ್ಲಿದೆ, ಅದಕ್ಕೆ ಪರವಾಗಿ ಅಂತಹದ್ದೇ ಚೀಫ್ ಎಲೆಕ್ಷನ್ ಕಮಿಷನರ್ಸು ಎಲ್ಲರೂ ಇದ್ದಾರೆ ಅಂತಲೇ ವಿರೋಧ ಪಕ್ಷಗಳು ಈಗ ಮಾಡುತ್ತಿರುವಂತಹ ದೊಡ್ಡ ಆರೋಪ. ಸೊ ಹಾಗಾದ್ರೆ ಈ ಒಂದು ಸೋಲು ಏನಿದೆಯಲ್ಲ, ಮಮತಾ ಬ್ಯಾನರ್ಜಿ ಅವರ ಸೋಲು ಪಶ್ಚಿಮ ಬಂಗಾಳದಲ್ಲಿ, ಅದು ಸಹ 214 213 ಸೀಟುಗಳಿಂದ ಧೀರ್ ಅಂತ 100ಕ್ಕಿಂತ ಕಡಿಮೆ ಸೀಟುಗಳಿಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತಹದ್ದು ಮತ್ತು ದೀದಿಯ ಕೋಟೆಯನ್ನ ಭೇದಿಸೋದು ಅಷ್ಟು ಸುಲಭ ಅಲ್ಲ ಅಂತ ಎಲ್ಲರೂ ನಂಬ್ಕೊಂಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಸಾಧ್ಯನೇ ಇಲ್ಲ ಅಂತ ಸಾಕಷ್ಟು ಜನ ನಂಬಿದ್ರು. ಯಾಕೆಂದ್ರೆ ಅಲ್ಲಿ ಲೋಕಲ್ ಲೀಡರ್ಶಿಪ್ ಇಲ್ಲ, ಇಡೀ ರಾಜ್ಯಕ್ಕೆ ಒಪ್ಪುವಂತಹ ನಾಯಕ ಇಲ್ಲ. ಮೋದಿ ಅಮಿತ್ ಶಾ ಹೋಗಿ ಅಲ್ಲಿ ಪ್ರಚಾರ ಮಾಡಬೇಕು, ಅವರು ಓಟ್ ಕೇಳಬೇಕು, ಅವರು ಔಟ್ಸೈಡರ್ಸ್ ಯಾವತ್ತಿದ್ರು ಸಹ. ಹಾಗಂತ TMC ಸಹ, ಮಮತಾ ಬ್ಯಾನರ್ಜಿ ಸಹ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು. ಇವರೆಲ್ಲರೂ ಔಟ್ಸೈಡರ್ಸು, ಇವರಿಗೂ ಪಶ್ಚಿಮ ಬಂಗಾಳಕ್ಕೂ ಸಂಬಂಧನೇ ಇಲ್ಲ. ಇವರು ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಮೋದಿ ಏನಾದ್ರೂ ಇಲ್ಲಿ ಮುಖ್ಯಮಂತ್ರಿ ಆಗ್ತಾರಾ? ನಾಳೆ ಇವರು ಮೋದಿಯಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿ ಇಲ್ಲಿ ಬಂದ್ರೆ ಆ ವ್ಯಕ್ತಿ ದೆಹಲಿಯ ಗುಲಾಮನಾಗಿರ್ತಾನೆ ಹೊರತು, ಬಿಜೆಪಿಯ ಗುಲಾಮರಾಗಿರ್ತಾರೆ ಹೊರತು ಈ ರಾಜ್ಯದ ಒಳಿತಿಗಾಗಿ ದುಡಿಯೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ನಿರಂತರವಾಗಿ ಪ್ರಚಾರ ಮಾಡಿದ್ರು. TMC ಪ್ರಚಾರ ಮಾಡಿತು, ಭಾಷೆ ವಿಚಾರ ತಗೊಂಡು ಬಂದ್ರು, ಸ್ಥಳೀಯ ಅಸ್ಮಿತೆಯ ವಿಚಾರ ತಗೊಂಡು ಬಂದ್ರು, ಏನೆಲ್ಲ ತಗೊಂಡು ಬಂದ್ರು. ಅದೆಲ್ಲಕ್ಕಿಂತ ಹೆಚ್ಚು ತೂಕ SIR ಇತ್ತು. ಹಾಗಾದ್ರೆ ಈ ಮಮತಾ ಬ್ಯಾನರ್ಜಿ ಅವರು ಇಷ್ಟು ದೊಡ್ಡ ಹೋರಾಟದ ಭೇದಿಸಲಾಗದ ಕೋಟೆ ಅನ್ಕೊಂಡಿದ್ದನ್ನೇ ಭೇದಿಸಿದ ನಂತರ ಇಡೀ ದೇಶದಲ್ಲಿ ರಾಜಕೀಯವಾಗಿ ಇಡೀ ದೇಶದಲ್ಲಿ ಯಾವ ಪರಿಣಾಮಗಳನ್ನ ಇದು ಬೀರುತ್ತೆ, ಅದು ಬಹಳ ಮುಖ್ಯವಾಗಿ ನಾವು ಈಗ ಯೋಚನೆ ಮಾಡಬೇಕಾಗಿರುವಂತಹದ್ದು. ಇಡೀ ದೇಶದಲ್ಲಿ ಒಂದಲ್ಲ ಒಂದು ರಾಜ್ಯದಲ್ಲಿ ಒಂದು ಚುನಾವಣೆಗಳು ಬರ್ತಾನೆ ಹೋಗ್ತವೆ. ನೆಕ್ಸ್ಟ್ ಅತಿ ದೊಡ್ಡ ಚುನಾವಣೆ ಇರುವಂತಹದ್ದು ಉತ್ತರ ಪ್ರದೇಶದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು, ಉತ್ತರ ಪ್ರದೇಶ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂದ್ರೆ, ಅಲ್ಲಿರುವಂತಹ ಪ್ರಮುಖ ರಾಜಕೀಯ ವಿರೋಧ ಪಕ್ಷವಾಗಿರುವಂತಹ ಸಮಾಜವಾದಿ ಪಕ್ಷ ಈ ಚುನಾವಣಾ ಫಲಿತಾಂಶಗಳನ್ನ ನೋಡಿ ಮಾನಸಿಕವಾಗಿ ಕುಗ್ಗೋದಂತೂ ಖಂಡಿತ. ಮೊದಲೇ ಬಿಹಾರದಲ್ಲಿ RJDಯ ಪರಿಸ್ಥಿತಿಯನ್ನು ನೋಡಿ ಕುಗ್ಗುತ್ತಾ ಇದ್ದಾರೆ, ಒಡಿಶಾದಲ್ಲಿ BJDಯ ಪರಿಸ್ಥಿತಿಯನ್ನು ನೋಡಿ ಕುಗ್ಗುತ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಜನತಾದಳ ಸೆಕ್ಯುಲರ್ ಅಂತ ಒಂದು ಪಕ್ಷ ಇತ್ತು, ಅದು ಇವತ್ತು ಬಿಜೆಪಿಯ ಗುಲಾಮಗಿರಿಗೆ ಇಳಿಬೇಕಾದಂತಹ ಸ್ಥಿತಿಗೆ ಅದನ್ನು ಕರ್ಕೊಂಡು ಹೋಗಿ ಬಿಟ್ಟಾಗಿದೆ. ಇನ್ನು ಯಾವ್ಯಾವ್ದು ಕ್ಷೇತ್ರೀಯ ಪಕ್ಷಗಳು ಸಣ್ಣ ಪುಟ್ಟ ಇದ್ವು ಎಲ್ಲವೂ ಸಹ ಆಲ್ಮೋಸ್ಟ್ TRS ಇಂದ ಹಿಡಿದು ಈ ಕಡೆ ಜಗನ್ಮೋಹನ್ ರೆಡ್ಡಿಯ ಪಕ್ಷ ಏನಿತ್ತು ಎಲ್ಲವೂ ಸಹ ಬಿಜೆಪಿಯ ಹೊಡೆತಕ್ಕೆ ಸಿಲುಕಿ ನಶಿಸಿ ಹೋಗಿರೋದು. ನೇರವಾಗಿ ಮೂಲೆ ಗುಂಪಾಗಿರುವಂತಹ ಶಿವಸೇನೆ ಅಂತಹ ಪಕ್ಷ, NCP ಅಂತಹ ಪಕ್ಷ, ಆ ಪಕ್ಷಗಳು. ಸೊ ಇವೆಲ್ಲರ ಪರಿಸ್ಥಿತಿಯನ್ನು ನೋಡಿದಾಗ ನೆಕ್ಸ್ಟ್ ಕ್ಯೂವಲ್ಲಿ ಇರೋದು ಯಾರು? ಅಖಿಲೇಶ್ ಯಾದವ್, ಸಮಾಜವಾದಿ ಪಕ್ಷ. ಅವರಿಗೆ ಈ ಚುನಾವಣೆಗಳು, ಅದರಲ್ಲಿ ವಿಶೇಷವಾಗಿ ಇವತ್ತು ಬಂದಂತಹ ಫಲಿತಾಂಶಗಳು, ಪಶ್ಚಿಮ ಬಂಗಾಳದ ಫಲಿತಾಂಶಗಳನ್ನ ನೋಡಿದಾಗ ಏನ್ ಅನ್ಸ್ಬೋದು ಅಂದ್ರೆ, ಎರಡು ವಿಚಾರಕ್ಕೆ ಭಯ ಶುರುವಾಗುತ್ತೆ ಅವರಿಗೆ. ಒಂದು, ನಾವು ಏನೇ ಮಾಡಿದ್ರು ಸಹ ಬಿಜೆಪಿಯನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ವಾ ಅಂತಹ ಯೋಚನೆಯನ್ನ ಅವರ ಕಾರ್ಯಕರ್ತರಲ್ಲಿ, ಅವರ ಕ್ಯಾಡರ್ ಅಲ್ಲಿ, ಲೀಡರ್ಶಿಪ್ ಅಲ್ಲಿ ತುಂಬುವಂತಹ ಸಾಧ್ಯತೆ ಇರುತ್ತೆ. ಅಖಿಲೇಶ್ ಯಾದವ್ ಏನು 2024ರ ಲೋಕಸಭಾ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡ್ಬಿಟ್ಟಿದ್ರು, ಬಿಜೆಪಿಗಿಂತ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡಿದ್ರು.
ಅವರು ಸಹ ಈಗ ಒಂದು 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 ನಿಮಿಷ ಯೋಚನೆ ಮಾಡುವಂತಹ ಪರಿಸ್ಥಿತಿಗೆ ಹೋಗ್ತಾರೆ. ಇಲ್ಲಿಯೂ ಸಹ ನಾನು ಅದೇ ಪರಿಸ್ಥಿತಿಗೆ ಬರಬಹುದಾ? ಟಿ.ಎಂ.ಸಿ ಕೋಟೆಯನ್ನೇ ಭೇದಿಸಿದ್ದಾರೆ ಅಂದ್ರೆ ನಾನಿಲ್ಲಿ ಅವರ ಕೋಟೆ ಭೇದಿಸೋಕೆ ಹೋಗ್ತಾ ಇದ್ದೀನಿ, ನಾನು ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಅದೇ ಎಸ್.ಐ.ಆರ್ ಅಸ್ತ್ರ ಇದೆಯಲ್ಲ ಅವ್ರ ಹತ್ರ, ಇನ್ನೇನೇನೋ ಇದೆಯಲ್ಲ ಅವ್ರ ಹತ್ರ, ಇಡಿ, ಸಿ.ಬಿ.ಐ, ಇನ್ನೊಂದು ಏನೇನಿದೆಯೋ ಇನ್ಕಮ್ ಟ್ಯಾಕ್ಸ್ ಎಲ್ಲವೂ ಇದಾವಲ್ಲ. ಸೊ ಅವ್ರನ್ನೇ ಸೋಲಿಸಿದ ಮೇಲೆ ನಾನು ನಿಲ್ಲೋದಕ್ಕೆ ಸಾಧ್ಯ ಇದೆಯಾ ಅನ್ನೋದರಲ್ಲೇನೆ ಅವರ ಲೆಕ್ಕಾಚಾರಗಳು, ಅವರ ತಂತ್ರ, ಅವರ ಯೋಜನೆಗಳು, ಅವರ ಪ್ಲಾನಿಂಗು, ಎಲೆಕ್ಷನ್ ಪ್ಲಾನಿಂಗು ಎಲ್ಲವೂ ಸಹ ಒಂದು ರೀತಿಯಾಗಿ ಚೌಪಟ್ಟಾಗುವಂತಹ ಸಾಧ್ಯತೆಗಳು ಇರ್ತವೆ. ಚೌಪಟ್ಟಾಗೋ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಕ್ಷೇತ್ರೀಯ ಪಕ್ಷಗಳು ಮಾತ್ರನೇ ಇಲ್ಲಿಯವರೆಗೆ ಬಿಜೆಪಿಗೆ ಸರಿಯಾದ ಸವಾಲನ್ನು ಒಡ್ಡುತ್ತಾ ಇದ್ದಿದ್ದು. ಕಾಂಗ್ರೆಸ್ ಆಗಿದೆ. ಕಾಂಗ್ರೆಸ್ ಕೈಲಿ ಆಗ್ತಿಲ್ಲ ಬಿಜೆಪಿಯನ್ನು ಫೇಸ್ ಮಾಡೋದಕ್ಕೆ. ಕೆಲವು ರಾಜ್ಯಗಳನ್ನ ಬಿಟ್ಟು, ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಇರುವಂತಹ ಸರ್ಕಾರ ಬಿಟ್ಟು, ಅಥವಾ ಕೇರಳಂನಲ್ಲಿ ಯಾವುದೇ ಬಿಜೆಪಿಯ ಪ್ರೆಸೆನ್ಸ್ ಇಲ್ಲ ಅಂತಹ ರಾಜ್ಯ ಬಿಟ್ಟು, ಹಿಮಾಚಲದಲ್ಲಿ ಮಾತ್ರ ಒಂದು ಸಣ್ಣ ಪ್ರಮಾಣದ ಸರ್ಕಾರ ಇದೆ. ಆ ರೀತಿ ಕಾಂಗ್ರೆಸ್ ಕೆಲವು ಒಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇದೆ. ಆದರೆ ಇಡೀ ದೇಶದಲ್ಲಿ ಬಿಜೆಪಿಯನ್ನ ಎದುರುಗೊಳ್ಳುವಂತಹ, ಅದನ್ನು ತಡೆದು ನಿಲ್ಲಿಸುವಂತಹ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದು ಕಳೆದ 10-15 ವರ್ಷಗಳಲ್ಲಿ ಕ್ಷೇತ್ರೀಯ ಪಕ್ಷಗಳು. ಅದರಲ್ಲಿ ಟಿ.ಎಂ.ಸಿ ಬಹಳ ದೊಡ್ಡ ಶಕ್ತಿ, ಬಿಜೆಡಿ ಬಹಳ ದೊಡ್ಡ ಶಕ್ತಿ, ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಬಹಳ ದೊಡ್ಡ ಶಕ್ತಿ, ಡಿ.ಎಂ.ಕೆ ಬಹಳ ದೊಡ್ಡ ಶಕ್ತಿ. ಈ ರೀತಿಯಾಗಿ ಸಾಕಷ್ಟು ಪಕ್ಷಗಳಿದ್ವು. ಅವೆಲ್ಲವೂ ಸಹ ಇವತ್ತು ಒಂದೋ ಬಿಜೆಪಿ ಜೊತೆ ಹೋಗಬೇಕಾದಂತಹ ಅನಿವಾರ್ಯತೆ, ಟಿಡಿಪಿ ರೀತಿಯಲ್ಲಿ, ಜೆಡಿಯು ರೀತಿಯಲ್ಲಿ, ಅಥವಾ ಅವರಿಂದ ಸೋಲು ಕಂಡು ನೆಲೆಗುದಿಗೆ ಹೋಗುವಂತಹ ಪರಿಸ್ಥಿತಿ. ಸೊ ಅದು ಸಹ ಅಖಿಲೇಶ್ ಯಾದವ್ ತಲೆಯಲ್ಲಿ ಓಡ್ತಾ ಇರುತ್ತೆ. ನನ್ನದು ಸಹ ಕ್ಷೇತ್ರೀಯ ಪಕ್ಷ, ನನ್ನದು ಸಹ ಒಂದು ರೀತಿಯ ಪ್ರಾಂತೀಯ ಪಕ್ಷ, ನನಗೂ ಏನು ಗತಿ ಆಗುತ್ತೋ ಗೊತ್ತಿಲ್ವಲ್ಲ ಅನ್ನುವ ಆ ಯೋಚನೆ ಬಂದಾಗಲೇ ಅವರ ಗೆಲುವಿನ ಹಾದಿ ಮತ್ತಷ್ಟು ಕಠಿಣ ಆಗ್ತಾ ಹೋಗುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ಶುರುವಾಗುತ್ತೆ. ಅಲ್ಲಿ ಮಾತ್ರ ಅಲ್ಲ, ಮುಂದೆ ಚುನಾವಣೆಗಳು ಬರುವಂತಹ ಯಾವುದೇ ರಾಜ್ಯದಲ್ಲಿಯೂ ಸಹ ಎಲ್ಲೆಲ್ಲಿ ಕ್ಷೇತ್ರೀಯ ಅಥವಾ ಸ್ಥಳೀಯ ಪಕ್ಷಗಳು ಗಟ್ಟಿಯಾಗಿದ್ದಾವೋ ಅಲ್ಲೆಲ್ಲವೂ ಸಹ ಈ ರೀತಿಯಾದಂತಹ ಯೋಚನೆಗಳು ಬರೋದಕ್ಕೆ ಶುರು ಆಗ್ತವೆ. ಸ್ಥಳೀಯ ಪಕ್ಷಗಳು ಬಿಜೆಪಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅವರಲ್ಲಿ ಎಲ್ಲ ಶಕ್ತಿ ಇದೆ, ತನಿಖಾ ಸಂಸ್ಥೆಗಳಿದಾವೆ, ಹಣಬಲ ಇದೆ, ಅವ್ರ ಹತ್ರ ಸರ್ಕಾರ ಇದೆ, ಎಲ್ಲವೂ ಇದಾವೆ, ಪೂರ್ತಿಯಾದಂತಹ ಕಾರ್ಯಾಂಗ ಅವ್ರ ಕೈಯಲ್ಲಿ ಇರುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಏನ್ ಮಾಡಿದ್ರು, ಪೂರ್ತಿ ಪೊಲೀಸ್ ಆಫೀಸರ್ಗಳನ್ನ ಬದಲಾಯಿಸಿದ್ರು, ಪೊಲೀಸರ ಪವರ್ಗಳನ್ನ ಬದಲಾಯಿಸಿದ್ರು, ಎಲ್ಲ ಔಟ್ಸೈಡರ್ಸ್ನ ತಂದು ಪಶ್ಚಿಮ ಬಂಗಾಳದಲ್ಲಿ ಹಾಕಿದ್ರು. ಅರಸೇನಾಪಡೆಯನ್ನ ಕಾಶ್ಮೀರದಲ್ಲಿ ಇಲ್ಲದಷ್ಟು ಸಂಖ್ಯೆಯಲ್ಲಿ, ಮಣಿಪುರದ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಇಲ್ಲದ ದೊಡ್ಡ ಮಟ್ಟದಲ್ಲಿ ತಗೊಂಡು ಬಂದು ಪಶ್ಚಿಮ ಬಂಗಾಳದಲ್ಲಿ ಹಾಕಿದ್ರು. ಏನೆಲ್ಲ ಸಾಧ್ಯನೋ ಅವರಲ್ಲಿರುವಂತಹ ಪ್ರತಿಯೊಂದು ಸಂಪನ್ಮೂಲನೂ ಸಹ ಬಿಜೆಪಿ ಬಳಸ್ಕೊಂಡು ಮಾಡ್ತಿದೆ, ಪ್ರತಿಯೊಂದು ಸಂಪನ್ಮೂಲವನ್ನು ಸಹ. ಸೊ ಕ್ಷೇತ್ರೀಯ ಪಕ್ಷಗಳಿಗೆ ಇದೇ ಭಯ ಇರುತ್ತೆ, ಅವ್ರ ಹತ್ರ ಎಲ್ಲ ಇದೆ. ಹೌ ಡು ಐ ಫೈಟ್? ನಾನು ಹೇಗೆ ಫೈಟ್ ಮಾಡೋಕ್ ಸಾಧ್ಯ, ನಾನು ಹೇಗೆ ಎದುರಿಸೋದಕ್ಕೆ ಸಾಧ್ಯ, ಹೇಗೆ ಸೋಲ್ಸೋದಕ್ಕೆ ಸಾಧ್ಯ ಅವರನ್ನ ಅಂತ ಆ ಯೋಚನೆ ಇಡೀ ದೇಶಕ್ಕೆ ಹರಡುತ್ತೆ. ಈಗ ಪಶ್ಚಿಮ ಬಂಗಾಳ ಅಷ್ಟು ದೊಡ್ಡ ಕೋಟೆಯಾಗಿತ್ತು, ಯಾಕಂದ್ರೆ ಬಿಜೆಪಿ ಕಳೆದ 15 ವರ್ಷದಿಂದ ಪ್ರಯತ್ನ ಮಾಡ್ತಿದ್ರು. ಕಳೆದ 10 ವರ್ಷಗಳಿಂದ ಇನ್ನಿಲ್ಲದಂತಹ ಪ್ರಯತ್ನ ನಡೆಸ್ತಾ ಇತ್ತು. 2016 ಆಗಿರ್ಬೋದು, 21 ಆಗಿರ್ಬೋದು, ಅದು ನಡೆಸದೇ ಇರುವಂತಹ ತಂತ್ರ ಇಲ್ಲವೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. 2021ರಲ್ಲಂತೂ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಅಮಿತ್ ಶಾ ಅಲ್ಲೇ ಕೂತ್ಕೊಂಡು, ಅಲ್ಲೇ ಠಿಕಾಣಿ ಹೂಡಿ ಏನೇನೋ ತಂತ್ರಗಳನ್ನ ಮಾಡಿದ್ರು. ಆದರೂ ಸಹ ಆ ಕೋಟೆಯನ್ನು ಭೇದಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಮಮತಾ ಬ್ಯಾನರ್ಜಿ 200+ ಸೀಟ್ ತಗೊಂಡ್ ಬಂದಿದ್ರು. ಆದ್ರೆ ಈ ಬಾರಿ ಅದಾಗ್ಲಿಲ್ಲ. 3ನೇ ಬಾರಿಗೆ ಸಫಲ ಆಗೋದ್ರು ಅವರು, ಬಿಜೆಪಿಯವರು. 3ನೇ ಅಟೆಂಪ್ಟ್, ಜೋರ್ ಅಟೆಂಪ್ಟ್ಗಳಲ್ಲಿ 3ನೇ ಅಟೆಂಪ್ಟ್ ಅಲ್ಲಿ ಸಫಲ ಆದರೂ ಕೋಟೆ ಛಿದ್ರ ಆಗೋಯ್ತು. ಸೊ ಇಡೀ ದೇಶದಲ್ಲಿ ಅಂತಹದ್ದೊಂದು ಮನಸ್ಥಿತಿ ಈಗ ಎಲ್ಲ ಕಡೆ ತಲೆದೂರುತ್ತೆ. ಎಲ್ಲೆಲ್ಲಿ ಕ್ಷೇತ್ರೀಯ ಪಕ್ಷಗಳು ಗಟ್ಟಿಯಾಗಿದ್ದಾವೋ ಅವು ಹೆದರೋದಕ್ಕೆ ಶುರು ಮಾಡ್ತವೆ. ಒಂದು, ನಾವು ಅವರಿಗೆ ಮೈತ್ರಿ ಆಗ್ಬಿಡ್ಬೇಕು, ಅಥವಾ ಸೋತು ಮನೆ ಸೇರ್ಕೊಂಡ್ಬಿಡ್ಬೇಕು, ಇನ್ಯಾವತ್ತೂ ಎದ್ದೊಳಕ್ ಸಾಧ್ಯನೇ ಇಲ್ಲ ಅಂತ. ಇನ್ನು ರಾಷ್ಟ್ರೀಯ ಪಕ್ಷ ಇರೋದೇ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್. ಅದು ಬಿಟ್ರೆ BSP ಸಹ ತನ್ನ ನೆಲೆಯನ್ನ ಸಾಕಷ್ಟು ಕಳ್ಕೊಂಡ್ಬಿಟ್ಟಿದೆ. ಅದು ಸಹ ರಾಷ್ಟ್ರೀಯ ಪಕ್ಷನೇ, ಬಟ್ ಸಾಕಷ್ಟು ಕಳ್ಕೊಂಡಿದೆ. ಈಗ ಅದಕ್ಕೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನನೂ ಇದ್ದಂಗೆ ಕಾಣ, ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ತುಂಬಾ ಅದು ಬಹಳಷ್ಟು ಕಳ್ಕೊಂಡ್ಬಿಟ್ಟಿದೆ ಇಡೀ ದೇಶದಲ್ಲಿ. ಆ ರೀತಿಯಾದ ಇರುವಂತಹ ಇನ್ನು ಬಲಿಷ್ಠವಾದ ಪಕ್ಷಗಳು ಅಂತ ಯಾವುದೂ ಉಳ್ಕೊಂಡಿಲ್ಲ. ಕಮ್ಯುನಿಸ್ಟರು ಎಲ್ಲ ಕಡೆ ಕಳ್ಕೊಂಡಿದ್ದಾರೆ. ಈಗ 50 ವರ್ಷಗಳ ಈ ಹಿಂದಿನ 50 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಇವತ್ತಿಗೆ, ಕೇರಳದಲ್ಲಿ ಸೋತ ನಂತರ ಕಮ್ಯುನಿಸ್ಟ್ ಸರ್ಕಾರ ಯಾವ ರಾಜ್ಯದಲ್ಲೂ ಇಲ್ಲ. ಕಳೆದ 50 ವರ್ಷಗಳಲ್ಲಿ ಒಂದಲ್ಲ ಒಂದು ರಾಜ್ಯದಲ್ಲಿ ಇರ್ತಿತ್ತು. ತ್ರಿಪುರಾದಲ್ಲಿ ಇರ್ತಿತ್ತು, ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಿತ್ತು, ಕೇರಳದಲ್ಲಿ ಇರ್ತಿತ್ತು.
ಒಂದು ಅಥವಾ ಎರಡು ರಾಜ್ಯದಲ್ಲಿ ಕಮ್ಯುನಿಸ್ಟರ ಸರ್ಕಾರ ಇರ್ತಿತ್ತು, ಈಗ ಅದೂ ಇಲ್ಲ. ಹೀಗೆ ಇಂಚಿಂಚಾಗಿ ಎಲ್ಲ ದೇಶವನ್ನು ಸಹ, ದೇಶದ ಎಲ್ಲ ಭಾಗಗಳು ಸಹ ಈ ರೀತಿಯಾಗಿರೋದ್ರಿಂದ ದೊಡ್ಡ ಪರಿಣಾಮ ಬೀರುತ್ತೆ. ಬಿಜೆಪಿಗೆ ಒಂದು ರೀತಿಯಾದಂತಹ ದೊಡ್ಡ ಮಹತ್ವಾಕಾಂಕ್ಷೆಗಳಿಗೆ ಓಪನ್ ಆಗ್ತಾ ಹೋಗುತ್ತೆ ಬ್ರೈನು. ಓಕೆ, ನಾವು ಏನ್ ಮಾಡಿದ್ರೆ ನಡೆಯುತ್ತೆ, ಸಂವಿಧಾನ ಬದಲಾಯಿಸ್ಬೇಕಾ ಬದಲಾಯಿಸ್ಬೋದು, ಇನ್ನೇನೋ ಮಾಡ್ಬೇಕಾ ಮಾಡಬಹುದು, ಯಾಕಂದ್ರೆ ನಾವೆಲ್ಲ ಕಡೆ ಹೋಗ್ತಿದೀವಿ ಅಂತ. ಎಲ್ಲ ಕಡೆ ಸೋಲ್ತಿದ್ದಾರೆ, ನಾನು ಸೋತೋಗ್ತೀನಿ ಅನ್ನೋ ಒಂದು ಭಯದಲ್ಲೇ, ಆ ಒಂದು ಯೋಚನೆಯಲ್ಲೇ, ಆ ಒಂದು ಬ್ಯಾಕ್ ಫುಟ್ ಅಲ್ಲೇ ಬೇರೆ ರಾಜ್ಯಗಳು ಸಹ, ಬೇರೆ ರಾಜ್ಯಗಳ ಸ್ಥಳೀಯ ಪಕ್ಷಗಳು ಪ್ಲಸ್ ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಆಗಲಿ ಏನೇ ಆಗಲಿ, ಅದು ಸಹ ಸಂಪೂರ್ಣವಾಗಿ ತಾವೇ ಸೋಲಾಗುವಂತಹ ಪರಿಸ್ಥಿತಿಗಳಿಗೆ ನಿರ್ಮಾಣ ಆಗಬಹುದು. ಯಾಕೆಂದ್ರೆ ಅವುಗಳಿಗೆ ಆತ್ಮಸ್ಥೈರ್ಯ ಕುಗ್ಗೋಗುತ್ತೆ. ಸೊ ರಾಷ್ಟ್ರೀಯ ಪಕ್ಷಗಳು ಸಹ, ಕಾಂಗ್ರೆಸ್ಸೇ ಮೇಜರು, ಅದು ಸಹ ಇನ್ ತುಂಬಾ ಕಷ್ಟ ಆಗುತ್ತೆ ಇನ್ನು ಮೇಲೆ ಗೆಲ್ಲೋದು. ಅವ್ರ ಯೋಚನಾ ಲಹರಿನೇ ಸೋಲು, ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ, ಅತಿ ಕಡಿಮೆ ಅಂತರದಲ್ಲಿ ಸೋಲೋದು ಹೇಗೆ ಅನ್ನೋದ್ರ ಕಡೆಗೆ ಹೋಗೋದಕ್ಕೆ ಶುರು ಆಗುತ್ತೆ. ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿರೋದ್ರಿಂದ ಇಡೀ ದೇಶದ ರಾಜಕೀಯದ ಮೇಲೆ ಆಗಬಹುದಾದಂತಹ ಪರಿಣಾಮ. ಹಾಗಾದ್ರೆ ನಾವಿನ್ನೇನು ಯೋಚನೆ ಮಾಡೋ ಹಾಗೆ ಇಲ್ವಾ? ಬಿಜೆಪಿ ಏನ್ ಮಾಡಿದ್ರೆ ಅದೇ, ಅದು ಸಂವಿಧಾನ ಬದಲಾಯಿಸಿದ್ರು ಸುಮ್ನಿರ್ಬೇಕು, ಇನ್ನೇನೇ ಮಾಡಿದ್ರು ಸುಮ್ನಿರ್ಬೇಕು ಅಂತಹದ್ದೇ ಪರಿಸ್ಥಿತಿನೇ ಅಂದ್ರೆ ಖಂಡಿತ ಇಲ್ಲ. ಜನರಿಗೆ ಒಂದಷ್ಟು ಸಮಯಾವಕಾಶ ಬೇಕು ಅನ್ಸುತ್ತೆ ಈ ದೇಶದ ಜನರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಬಿಜೆಪಿಯ ದ್ವೇಷ ರಾಜಕಾರಣ, ಧರ್ಮಾಂಧತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರ ಡೋಂಗಿ ಸುಳ್ಳುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ವಿದೇಶಾಂಗ ನೀತಿ ಯಾವ ರೀತಿ ಕುಸಿದು ಬಿದ್ದಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಾರತದ ಆರ್ಥಿಕತೆ ಯಾವ ಮಟ್ಟಕ್ಕೆ ಕುಸಿತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಬೇಕು ಅನ್ಸುತ್ತೆ. ಈಗ ಅವ್ರು ಎಲ್ರಿಗೂ ಸಹ ಸಾಕಷ್ಟು ಜನರಿಗೆ ಏನೋ ಮುಸ್ಲಿಮರ ವಿರುದ್ಧ, ಮುಸ್ಲಿಮರು ನಮ್ಮ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಬಿಜೆಪಿ ಸುಳ್ಳುಗಳನ್ನ, RSS ಸುಳ್ಳುಗಳನ್ನ ನಂಬಿ ಅವರಿಂದ ನಮಗೆ ಹೀಗೆ ಬಿಟ್ರೆ ಇನ್ನೂ ತೊಂದರೆಗಳು ಜಾಸ್ತಿ ಆಗುತ್ತೆ, ಮುಸ್ಲಿಮರು ನಮ್ಮನ್ನೇನೋ ಮಾಡ್ಬಿಡ್ತಾರೆ, ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ, ಈ ಭಯವನ್ನ ಹುಟ್ಟುಹಾಕಿ ಮತ್ತು ಮುಸ್ಲಿಮರನ್ನು ಕಟ್ಟಿ ಹಾಕುವಂತಹ ಏಕೈಕ ಶಕ್ತಿ ಇರೋದು ಬಿಜೆಪಿಗೆ ಅನ್ನುವಂಥದ್ದನ್ನ ಬಿಜೆಪಿ ಬಿಂಬಿಸಿ, RSS ಬಿಂಬಿಸಿ ಹೋಗ್ತಾ ಇರೋದ್ರಲ್ಲೂ ಸಹ ಆ ಕುತಂತ್ರವನ್ನ, ಆ ಷಡ್ಯಂತ್ರವನ್ನು ಸಹ ಸಾಕಷ್ಟು ಬೇಗ, ಇನ್ನೊಂದು 5-10 ವರ್ಷಗಳಲ್ಲಿ ಜನ ಅರ್ಥ ಮಾಡ್ಕೊಳ್ತಾರೆ. ಈ ಬಾರಿ ಬಿಜೆಪಿ ಸೋತ್ರೆ ಮತ್ತೆ 50-60 ವರ್ಷ ಬಿಜೆಪಿ ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ತಲೆ ಎತ್ತೋದಿಲ್ಲ. ಯಾಕಂದ್ರೆ ಜನ ಅಷ್ಟು ದೊಡ್ಡ ಪಾಠ ಕಲಿಸ್ತಾರೆ. ಹಾಗಾಗಿ ಬರೀ ನೆಗೆಟಿವೇ ಯೋಚನೆ ಮಾಡೋದಿಲ್ಲ. ಬಟ್ ಈಗ ಸದ್ಯಕ್ಕೆ ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶಗಳ ಹಿನ್ನೆಲೆಯಲ್ಲಿ ಅಂತಹದ್ದೊಂದು ಯೋಚನೆ ಅಂತೂ ರಾಷ್ಟ್ರೀಯ ಪಕ್ಷಗಳಿಗೂ ಬರುತ್ತೆ, ಕ್ಷೇತ್ರೀಯ ಪಕ್ಷಗಳಿಗೂ ಬರುತ್ತೆ. ನಾವು ಬಿಜೆಪಿಯನ್ನ ಸೋಲಿಸೋದು ಕಷ್ಟ ಅನ್ನುವ ಯೋಚನೆ ಅಷ್ಟೇ. ಸೊ ಇದಿಷ್ಟು ಬಿಜೆಪಿ ಏನು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ದೀದಿ ಅವರ ಕೋಟೆಯನ್ನು ಛಿದ್ರ ಮಾಡಿದೆ, ಆ ಹಿನ್ನೆಲೆಯಲ್ಲಿ ಇಡೀ ದೇಶದ ಮೇಲೆ ಯಾವ ರೀತಿ ರಾಜಕೀಯ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆ ಮತ್ತು ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.